ಚಿಕ್ಕೋಡಿ ಭಾಗದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ರಶ್ ಇದೆ. ಟ್ರ್ಯಾಕ್ಟರ್ ಮೂಲಕ ದೊಡ್ಡ ದೊಡ್ಡ ಕ್ಯಾನ್ಗಳನ್ನ ಗ್ರಾಹಕರು ತರ್ತಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ಗಾಗಿ ಜನ ಮುಗಿಬಿದ್ದಿರೋದು. ಯಾರು ಸಹ ಗೊಂದಲಕ್ಕೆ ಬೀಳಬಾರದು ಅಂತ ಬಂಕ್ ಸಿಬ್ಬಂದಿ ಮನವಿ ಮಾಡ್ತಿದ್ದಾರೆ. ಪೆಟ್ರೋಲ್ ಬಂಕ್ ಮುಂದೆ ಗ್ರಾಹಕರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಪೆಟ್ರೋಲ್ ಡೀಸೆಲ್ಗೋಸ್ಕರ ಜನ ಮುಗಿಬಿದ್ದಿರೋದು. ಪೆಟ್ರೋಲ್ ಸಿಗಲ್ಲ, ಸಿಕ್ಕಿದ್ರೂ ಕೂಡ ರೇಟ್ ತುಂಬಾ ಜಾಸ್ತಿ ಆಗತ್ತೆ ಅನ್ನೋ ವದಂತಿ ಜನರ ಕಿವಿಗೆ ಬಿದ್ದಿದೆ. ಅದನ್ನ ನಂಬಿ ಪೆಟ್ರೋಲ್ ಬಂಕ್ಗಳತ್ತ ಬರ್ತಿದ್ದಾರೆ. ಏನು ಸಮಸ್ಯೆ ಏನಿಲ್ಲ ರೀ. ಪೆಟ್ರೋಲ್ ಡೀಸೆಲ್ ಡಿಪೋದವ್ರು ರಗಡ್ ಕೊಡಾಕತ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನು ಗ್ರಾಹಕರು ಬರಾಕತ್ತಾರಲ್ಲ ಅವ್ರು ವ್ಯವಸ್ಥಿತ ನಿಮಗೆ ಎಷ್ಟು ಬೇಕು ಅವಶ್ಯಕತೆ ಇದ್ದಷ್ಟು ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡಿರಿ. ಮುಂದಾದ್ರೂ ಸಿಗ್ತದೆ, ಶಾರ್ಟೇಜ್ ಅನ್ನೋದು ಪ್ರಶ್ನೆ ಇಲ್ಲ. ಯಾಕಂದರೆ 4 ಕಂಪ್ನಿಯವ್ರು ಎಷ್ಟು ಬೇಕಷ್ಟು ಡೀಸೆಲ್ ಪೆಟ್ರೋಲ್ ಕೊಡಾದ್ರೆ 1-2 ಪಂಪ್ರಾಗ ಏನೋ ಪ್ರಾಬ್ಲಮ್ ಇರಬೇಕು. ಅವ್ರದ್ದು ಸ್ವಂತ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಏನಾರು ತರಿಸ್ಲಿಕ್ಕೆ ಇರಬೇಕು ಅಥವಾ ಏನಾರ ಟ್ಯಾಂಕರ್ ಬಂದಿರೋಕ್ಕಿಲ್ಲ, ಏನಾರ ಅವ್ರದ್ದು ವೈಯಕ್ತಿಕ ಪ್ರಾಬ್ಲಮ್ ಅದಾವೆ. ಖರೆ ಡೀಸೆಲ್ ಪೆಟ್ರೋಲ್ ಕಂಪ್ನಿಯವ್ರು ಯಾವುದೂ ಇನ್ನೂ ತನಕ ಲಿಮಿಟೇಷನ್ ಮಾಡಿಲ್ಲ. ಎಷ್ಟು ಸೇಲ್ ಮಾಡಿರಿ ಅಷ್ಟು ಸೇಲ್ ಮಾಡಿ ಅಂತ ಯಾವಾಗೂ ಹೇಳಿಲ್ಲ. ಈಗ ಅನ್ಲಿಮಿಟೆಡ್ ನಿಮಗೆ ಎಷ್ಟು ಬೇಕಾದ್ರೆ ಗಾಡಿಯಾಗ ಎಷ್ಟು ಬೇಕಾದ್ರೆ ಅವಶ್ಯಕತೆ ಇದ್ದಟ್ಟು ಒಯ್ರಿ ಅಂತ ಇಷ್ಟ ಹೇಳ್ತೀವಿ. ನಿನ್ನೆ ಮಟ್ಟ ಏನೂ ಪ್ರಾಬ್ಲಮ್ ಇಲ್ಲ ಆಗಿತ್ತು ರೀ. ಇದು ಏನಾಗಿದೆ ನಮಗೂ ಗೊತ್ತಿಲ್ಲ. ಯಾವುದೋ ಒಂದು ಪಂಪ್ನಾಗ ಇಲ್ಲ ಅನ್ನಂದ್ಲೆ ಅವ್ರು ಮಂದಿ ನಾವು ವಾಟ್ಸಪ್ದಾಗ ಬಿಟ್ಟಿದಾರೋ ಇದನ್ನು ಬಿಟ್ಟಿದಾರೋ ಗೊತ್ತಿಲ್ಲ. ಅದನ್ನು ನೋಡಿ ಮಂದಿ ಎಲ್ಲ ಏನಾಗಿದೆ ಪೆಟ್ರೋಲ್ ಡೀಸೆಲ್ ಸಿಗಂಗಿಲ್ಲ ಅಂತ ಅವ್ರ ತಲೆಯಾಗ ಗಾಬರಿ ಆಗಿದ್ದಾರೆ. ಅದಕ್ಕೆ ಗಾಬರಿ ಆಗುವಂಥ ಅವಶ್ಯಕತೆ ಏನಿಲ್ಲ. ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೊರಿ. ಮತ್ತು ಮುಂದಾದ್ರೂ ಪೆಟ್ರೋಲ್ ಡೀಸೆಲ್ ಶಾರ್ಟೇಜ್ ಆಗಂಗಿಲ್ಲ, ಸಿಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.